ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 14ನೇ ಅಧ್ಯಾಯ. ಅದರಲ್ಲಿ 1ರಿಂದ 14 ವಚನಗಳನ್ನು ಮಾತ್ರ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯೋಹಾನ 14, 1ರಿಂದ 14. ಈ 14 ವಚನಗಳಲ್ಲಿ ನಿತ್ಯತ್ವದ 12 ಸಿದ್ಧತೆಗಳನ್ನು ನಾವು ನೋಡಿಕೊಳ್ಳಬಹುದು. 12 ಪ್ರಿಪರೇಷನ್ಸ್ ಫಾರ್ ಇಟರ್ನಿಟಿ. ಈ ಭೂಲೋಕದಲ್ಲಿ 10 ವರ್ಷ, 20 ವರ್ಷ, 100 ವರ್ಷ, 100+ ವರ್ಷಗಳು ಬದುಕಿಬಿಟ್ಟು ಆನಂತರ ನಾವು ಇಹಲೋಕವನ್ನು ಬಿಟ್ಟು ಹೋಗಬೇಕಾಗ್ತದೆ. ಹೋದ ಮೇಲೆ ದೇವರ ವಾಕ್ಯದ ಆಧಾರದಿಂದ ನಾವು ನೋಡುವಾಗ ನಿತ್ಯತ್ವ, ಇಟರ್ನಿಟಿ ಅನ್ನುವಂಥದ್ದು ಒಂದಿದೆ. ಅದು ನಿತ್ಯವಾದಂಥ ಒಂದು ಅನುಭವ, ಸತ್ಯವಾದಂಥ ಅನುಭವ ಮತ್ತು ಗಂಭೀರವಾದಂಥ ಅನುಭವ ಕೂಡ. ಇಟ್ಸ್ ಎ ಸೀರಿಯಸ್ ಇನ್ಫಾರ್ಮೇಷನ್. ನಿತ್ಯತ್ವ, ಇಟರ್ನಿಟಿ, ಅದನ್ನು ಅನೇಕ ಸಂದರ್ಭದಲ್ಲಿ ನಾನು ಕೂಡ ಗಂಭೀರವಾಗಿ ತಕ್ಕೊಂಡಿಲ್ಲ. ಈ ರೀತಿಯಾಗಿ ನಾನು ಮಾತನಾಡುವಾಗ ತಗೋಬೇಕು ಅನ್ನಿಸ್ತದೆ ನನಗೆ. ಆದ ಕಾರಣ ನಿಮ್ಮೊಂದಿಗೆ ಸೇರಿ ನಾನು ಕೂಡ ಆ ನಿತ್ಯತ್ವವನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ಅಧ್ಯಯನ ಮಾಡಿಕೊಳ್ಳೋಣ. ನಿತ್ಯತ್ವಕ್ಕೆ 12 ರಹಸ್ಯಗಳು ಯೋಹಾನ 14, 1ರಿಂದ 14 ವಚನಗಳಲ್ಲಿ. ಮೊದಲನೇ ಸಿದ್ಧತೆ ಏನಂದರೆ, ಡು ನಾಟ್ ಬಿ ಟ್ರಬಲ್ಡ್. ಹೃದಯ ಕಳವಳಗೊಳ್ಳದಿರಲಿ. ಹೌದು, ಕೆಲವು ದಿವಸಗಳ ಹಿಂದೆ ಇತ್ತೀಚೆಗೆ ದೇವರ ಸೇವಕರು ಸ್ಯಾಂಪಿ ಚಲದುರೈ ಅವರು ಒಂದು ಮಾತು ಹೇಳ್ತಾ ಇದ್ದಿದ್ದು ನನಗೆ ಬಹಳ ಆಶೀರ್ವಾದವಾಯಿತು. ಅವರು ಸುಮಾರು 2 ದಿನಗಳು ಒಂದು ವಿಷಯದ ಬಗ್ಗೆ ಮಾತಾಡಿದರು. ಬೆಳಗಿಂದ ಸಾಯಂಕಾಲ ಮಾತನಾಡ್ತಾ ಇದ್ರು. ಅದನ್ನು ನಾನು ಭಾಷಾಂತರ ಮಾಡುವಾಗ ಅದರಲ್ಲಿ ನನಗೆ ಬಂದಿದ್ದ ಒಂದು ವಿಷಯ ಏನಂತ ಹೇಳಿದ್ರೆ, ಹೃದಯವನ್ನು ವಿಶಾಲ ಮಾಡಿಕೊಳ್ಳ್ರಿ. 2 ಕೊರಿಂಥ 6:11 ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಪೌಲನ ಹೃದಯ ವಿಶಾಲವಾಗಿತ್ತು, ಆದರೆ ಕೊರಿಂಥದವರ ಹೃದಯ ವಿಶಾಲವಾಗಿರಲಿಲ್ಲ. ಕೊರಿಂಥದವರ ಹೃದಯ ವಿಶಾಲವಾಗದೇ ಇರುವುದರಿಂದ, ಅದು ಇಕ್ಕಟ್ಟಾಗಿದ್ದುದರಿಂದ, ಅದು ಸಂಕುಚಿತವಾಗಿದ್ದುದರಿಂದ ದೇವರು ಅದರಲ್ಲಿ ಧಾರಾಳವಾಗಿ ತಾನು ಏನು ಸುರಿಸಬೇಕೋ, ಏನು ಆಶೀರ್ವದಿಸಬೇಕೋ, ಏನು ಕೊಡಬೇಕೋ, ಏನು ಇರಿಸಬೇಕೋ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತೆ. ವಿಶ್ವಾಸಿಗಳಾಗಿದ್ದರೆ ಹೌದು ನಿಜ, ಅದರ ಹೃದಯ ವಿಶಾಲವಾಗಿರಲಿಲ್ಲ. ಆದ ಕಾರಣ ಅವರು ಹೇಳಿದಂಥ ಒಂದು ಮಾತು, ಹೃದಯ ವಿಶಾಲವಾಗಿ ಇರೋದಾದರೆ ಒಂದು, ಭಯ ಇರೋದಿಲ್ಲ, 2ನೇದು ಸ್ವಾರ್ಥ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಆದ ಕಾರಣ ಇಲ್ಲಿ ನಿತ್ಯತ್ವಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳುವಾಗ ಮೊದಲನೇ ಸಿದ್ಧತೆ ಏನಂದರೆ, ಯೋಹಾನ 14:1ರಲ್ಲಿ ನನ್ನ ಹೃದಯ ಕಳವಳಗೊಳ್ಳದಿರಬೇಕು. ಹೌದು, ಕೆಲವು ಸಾರಿ ಕಳವಳಗೊಳ್ಳುವಂಥ ಒಂದು ಸಾಧ್ಯತೆಗಳು, ಸಂಗತಿಗಳು, ಘಟನೆಗಳು, ಅನುಭವಗಳು ನಮ್ಮ ಜೀವನದಲ್ಲಿ ಆಗ್ತದೆ. ಆದರೂ ಕೂಡ ಅದರಿಂದ ನಾವು ಹೊರಬರಬೇಕು. ಇತ್ತೀಚೆಗೆ ನನಗೆ ಒಂದು ಭಾಳ ಹೃದಯ ಕಳವಳಗೊಡ್ತಕ್ಕಂಥ ಭಾರವಾಗಿರುವಂಥ ಒಂದು ಸಂಗತಿ ಹೋದ ವಾರ ನಡೆದಾಗ ಇಡೀ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ ಸರಿಯಾಗಿ. ಆದರೆ ಬೆಳಗ್ಗೆ ಆದಷ್ಟು ಮಟ್ಟಿಗೆ ದೇವ್ರ ಕೃಪೆಯಿಂದ, ದೇವ್ರ ಸಹಾಯದಿಂದ, ದೇವ್ರು ಕೊಟ್ಟ ಜ್ಞಾನದಿಂದ ಸರಿಪಡಿಸ್ಕೊಂಡು ಚೆನ್ನಾಗಾಗ್ಬಿಟ್ಟೆ. ಆದ ಕಾರಣ ದೇವ್ರ ಕೃಪೆಯಿಂದ, ದೇವ್ರ ಸಹಾಯದಿಂದ, ದೇವರ ಆತ್ಮನ ಸಹಾಯದಿಂದ, ನಮ್ಮ ಮೇಲಿರುವಂಥ ಆತ್ಮಿಕ ನಾಯಕರ ಸಹಾಯದಿಂದ ನಾವೇನು ಮಾಡಬೇಕು, ನಾವು ಕಳವಳಗೊಳ್ಳತಕ್ಕಂಥ ಹೃದಯದಿಂದ ಹೊರಬರಬೇಕು. ಸರಿ, 2ನೇದಾಗಿ ನಿತ್ಯತ್ವದ 12 ಸಿದ್ಧತೆಗಳನ್ನು ನಾವು ನೋಡಿಕೊಳ್ತಿದ್ದೇವೆ. 12 ಪ್ರಿಪರೇಷನ್ಸ್ ಫಾರ್ ಇಟರ್ನಿಟಿ. ಅದರಲ್ಲಿ ಮೊದಲನೇದು ಮಾತ್ರ ನಾವು ನೋಡಿದ್ದೀವಿ, ಹೃದಯ ಕಳವಳಗೊಳ್ಳದಿರಬೇಕು. 2ನೇದಾಗಿ ದೇವರನ್ನು ನಂಬುವುದು.
ಯೋಹಾನ 14:1 ದೇವರನ್ನು ನಂಬಿರಿ. ಯಾಕಂದರೆ ಇಬ್ರಿಯ 11:6 ದೇವರನ್ನು ನಂಬುವುದಾದರೆ ದೇವರಿದ್ದಾನೆ, ಆತನು ತನಗೆ ಹುಡುಕುವವರಿಗೆ ಪ್ರತಿಫಲವನ್ನು ಕೊಡ್ತಾನೆ ಎಂಬಂಥ ಒಂದು ಅನುಭವ ಅಥವಾ ನಂಬಿಕೆ ನಮಗಿರಬೇಕಂತ ಹೇಳ್ಬಿಟ್ಟು ಇಬ್ರಿಯ ಗ್ರಂಥಕರ್ತನ ಇಬ್ರಿಯ 11 ಹೇಳುವಂಥದ್ದನ್ನು ಓದಿಕೊಳ್ಬೋದು. 6ನೇ ವಚನ. 3ನೇದಾಗಿ ನಿತ್ಯತ್ವಕ್ಕೆ ಸಿದ್ಧರಾಗಬೇಕಾದರೆ ಅಥವಾ ನಿತ್ಯತ್ವದ 3ನೇ ಸಿದ್ಧತೆ ಏನಂದರೆ ಕ್ರಿಸ್ತನನ್ನು ನಂಬುವುದು, ದೇವರನ್ನು ನಂಬುವುದು. ತಂದೆಯನ್ನು ನಾವು ನಂಬಬೇಕು, ಹೌದು. ಅದೇ ಸಂದರ್ಭದಲ್ಲಿ ಪುತ್ರನನ್ನು, ಯೇಸುವನ್ನು, ಕ್ರಿಸ್ತನನ್ನು, ಕರ್ತನನ್ನು ಕೂಡ ನಾವು ನಂಬಬೇಕು. ನನ್ನನ್ನು ನಂಬ್ರಿ, ದೇವರನ್ನು ನಂಬ್ರಿ, ನನ್ನನ್ನು ನಂಬ್ರಿ. ಭಾಳ ಜನರು ದೇವರನ್ನು ಮಾತ್ರ ನಂಬ್ತಾರೆ, ಕ್ರಿಸ್ತನನ್ನು ನಂಬುವುದಿಲ್ಲ. ಅದು ಸರಿಯಲ್ಲ. ಕೆಲವರು ಕ್ರಿಸ್ತನನ್ನು ಮಾತ್ರ ನಂಬ್ತಾರೆ, ತಂದೆಯನ್ನು ನಂಬುವುದಿಲ್ಲ. ಅದು ಕೂಡ ಸರಿಯಲ್ಲ. ತಂದೆ ಮತ್ತು ಕ್ರಿಸ್ತನನ್ನು ನಂಬತಕ್ಕದ್ದು. ಹೌದು, ಯೇಸು ಸ್ವಾಮಿ ಪವಿತ್ರಾತ್ಮನನ್ನು ಕಳಿಸ್ಕೊಟ್ಟ ಮೇಲೆ ಪವಿತ್ರಾತ್ಮನನ್ನು ಕೂಡ ನಾವು ನಂಬುವಂಥದ್ದು. 4ನೇದಾಗಿ ನಿತ್ಯತ್ವದ ಸಿದ್ಧತೆಗಳು 12 ಇವೆ. ಅದರಲ್ಲಿ 3 ನಾವು ನೋಡ್ಕೊಂಡಿದ್ವಿ, ಇನ್ನು 9 ಸಿದ್ಧತೆಗಳನ್ನು ನಾವು ನೋಡ್ಕೊಳ್ಬೇಕು. 4ನೇ ಸಿದ್ಧತೆ ಏನಂತ ಹೇಳಿದ್ರೆ ಹೋಪ್ ಆಫ್ ಫ್ಯೂಚರ್, ಭವಿಷ್ಯದ ನಿರೀಕ್ಷೆ. ನಾವು ನಿತ್ಯತ್ವ ಅಂತ ಹೇಳುವಾಗ ಭವಿಷ್ಯದ ನಿರೀಕ್ಷೆ ನಮಗೆ ಇರಬೇಕು, ಭಾಳ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಯೇಸು ಸ್ವಾಮಿ 3ನೇ ವಚನದಲ್ಲಿ 14ನೇ ಅಧ್ಯಾಯ ಯೋಹಾನ 3ನೇ ವಚನದಲ್ಲಿ ನಾನು ಹೋಗಿ ನಿಮಗಾಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ಪುನಃ ಬಂದು ನಿಮ್ಮನ್ನು ನನ್ನ ಬಳಿಗೆ ಸೇರಿಸಿಕೊಳ್ಬೇನು, ಆಗ ನಾನಿರುವಲ್ಲಿ ನೀವು ಸಹ ಇರುವಿರೆಂಬುದಾಗಿ ಯೇಸು ಸ್ವಾಮಿ ಹೇಳಿದಾಗ ನಾವೇನು ಅದರಲ್ಲಿ ನೋಡಿಕೊಳ್ಳುವಂಥದ್ದು ಏನಂತ ಹೇಳಿದರೆ ಯೇಸು ಸ್ವಾಮಿ ನಮಗಾಗಿ ಒಂದು ಸ್ಥಳ ರೆಡಿ ಮಾಡ್ತಾ ಇದ್ದಾರೆ, ಮತ್ತೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಭವಿಷ್ಯ ನಮಗೋಸ್ಕರ ರೂಪಿಸ್ತಾ ಇದ್ದಾರೆ. ಯೇಸು ಸ್ವಾಮಿನೇ ಕಟ್ಟಿದಂಥ ನಿರ್ಮಾಣ ಮಾಡಿದಂಥ ಕಟ್ಟಡಗಳು. ವಾವ್! ಎಂಜಿನಿಯರ್ ಆಗಿ ಯೇಸು ಸ್ವಾಮಿ ಎಂಜಿನಿಯರ್ ಕೆಲಸ ಮಾಡ್ತಾ ಇರುವಂಥದ್ದು, ಅದನ್ನು ತಾನು ಇರುವಂಥ ಸ್ಥಳದಲ್ಲಿ ನಾವು ಸಹ ಇರುವಂತೆ ಯೇಸು ಸ್ವಾಮಿ ನಿರೀಕ್ಷೆಯ ಒಂದು ಭವಿಷ್ಯದ ನಿರೀಕ್ಷೆಯನ್ನು ಕೊಡ್ತಾರೆ. ಆ ಭವಿಷ್ಯದ ನಿರೀಕ್ಷೆ ನಾವು ಹೊಂದುವಂಥದ್ದು ನಿತ್ಯತ್ವದ ಒಂದು ಸಿದ್ಧತೆ. 5ನೇದಾಗಿ ನಾನು ಈ ರೀತಿಯಾಗಿ ಬಯಸ್ತೇನೆ, ಅದೇನಂತ ಹೇಳಿದರೆ ಜೀವಂತ ಸತ್ಯವಂತ ದಾರಿ ಅಥವಾ ಜೀವಕರವಾದ ಸತ್ಯವಾದ ಮಾರ್ಗ, ಲಿವಿಂಗ್ ಆ್ಯಂಡ್ ಟ್ರೂತ್ಫುಲ್ ವೇ. ಯಾಕಂದರೆ ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತು ಏನಂತ ಹೇಳಿದರೆ ಯೋಹಾನ 14:6ನೇ ವಚನದಲ್ಲಿ ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ಅಂತ ಹೇಳ್ಬಿಟ್ಟು ನಿತ್ಯತ್ವದ ಒಂದು ಸಿದ್ಧತೆ ನಾವು ಮಾಡಿಕೊಳ್ಬೇಕಾದ್ರೆ ಯೇಸು ಸ್ವಾಮಿಯನ್ನು ನಾವು ಮಾರ್ಗವಾಗಿ, ಎಂಥ ಮಾರ್ಗ? ಜೀವಂತ ಮಾರ್ಗ. ಯೇಸು ಸ್ವಾಮಿಯನ್ನು ಮಾರ್ಗವಾಗಿ, ಎಂಥ ಮಾರ್ಗ? ಸತ್ಯವಾದ ಮಾರ್ಗವಾಗಿ, ಸತ್ಯವು ಜೀವವು ಆದಂಥ ಮಾರ್ಗವಾಗಿ ನಾವು ತಿಳ್ಕೊಳ್ಳುವಾಗ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರಲಾರರು. ಯೇಸು ಸ್ವಾಮಿ ಒಂದೇ ಮಾರ್ಗ, ಬೇರೆ ಮಾರ್ಗನೇ ಇಲ್ಲ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಸ್ಟ್ಯಾನ್ಲಿ ಜೋನ್ಸ್ ಎಂಬಂಥವರು ಒಂದು ಸರಿ ಮಾತನಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಯಾರೋ ಸ್ಟ್ಯಾನ್ಲಿ ಜೋನ್ಸ್ ಏನವರೇ, ನೀವು ಯೇಸು ಸ್ವಾಮಿ ಒಂದೇ ಮಾರ್ಗ ಅಂತ ಹೇಳ್ತಿದ್ದೀರಿ, ಸ್ವಲ್ಪ ವಿಶಾಲವಾಗಿ ನೀವು ಬ್ರಾಡಾಗಿ ಯಾಕೆ ಮಾರ್ಗಗಳಲ್ಲಿ ಒಂದು ಮಾರ್ಗ ಅಂತ ಯಾಕೆ ಹೇಳಬಾರ್ದು ಅಂತ ಹೇಳುವಾಗ ಸ್ಟ್ಯಾನ್ಲಿ ಜೋನ್ಸ್ ಭಕ್ತರು ಕೊಟ್ಟಂಥ ಉತ್ತರ ಕೂಡಲೇ ಏನಂದರೆ, ಹೌದು, ನಾನು ವಿಶಾಲವಾಗಿ ಮಾತಾಡ್ಬೋದು, ಬಟ್ ದ ಟ್ರುತ್ ಈಸ್ ನ್ಯಾರೋ. ಸತ್ಯವು ಇಕ್ಕಟ್ಟಾದದ್ದು, ಅದರ ದಾರಿ ಕೂಡ ಇಕ್ಕಟ್ಟು.
ಎಂಬಂಥ ಮಾತನ್ನು ಅವರು ಆ ರೀತಿಯಾಗಿ ಹೇಳಿದರು. ಆರನೇದಾಗಿ ನಾವೇನು ನೋಡ್ಕೊಳ್ತಾ ಇದ್ದೀವಿ, ಯೋಹಾನ 14ನೇ ಅಧ್ಯಾಯ 1ರಿಂದ 14 ವಚನಗಳಲ್ಲಿ ನಿತ್ಯತ್ವದ ಅಥವಾ ನಿತ್ಯತ್ವಕ್ಕೆ 12 ಸಿದ್ಧತೆಗಳನ್ನು ನಾವು ನೋಡಿಕೊಳ್ತಾ ಇದ್ದೀವಿ. ಅದರಲ್ಲಿ ನಾವು 5 ನೋಡಿದ್ದಾಯಿತು, ಈಗ 6ನೇದು ನಾವು ನೋಡ್ಕೊಳ್ತಿದ್ದೇವೆ. ಅದೇನಂತ ಹೇಳಿದ್ರೆ ನೋಯಿಂಗ್ ಗಾಡ್, ದೇವರನ್ನು ತಿಳಿಯೋದು. ನಿತ್ಯತ್ವಕ್ಕೆ ನಾನು ಸಿದ್ಧವಾಗಬೇಕಾದರೆ ನಾನೇನು ಮಾಡಬೇಕು? ದೇವರನ್ನು ತಿಳಿಯಬೇಕು. ದೇವರ ಬಗ್ಗೆ ಅಲ್ಲ. ನನಗಾದಂಥ ಒಂದು ಅನುಭವ, ಅದರಲ್ಲಿ ನನಗೆ ಅನಿಸ್ತು, ಒಬ್ಬ ವ್ಯಕ್ತಿಯನ್ನು, ಒಬ್ಬ ಭಕ್ತರನ್ನು ನಾನು ಭೇಟಿಯಾಗಿದ್ದೆ. ಅವರಲ್ಲಿ ಕ್ರಿಸ್ತನಂಥ ಒಂದು ಸ್ವಭಾವ ನೋಡಿಬಿಟ್ಟು ಕ್ಷಮಿಸುವಂಥ, ಪ್ರೀತಿಸುವಂಥ, ಬಿಟ್ಟು ಕೊಡುವಂಥ, ಮುಂದಾಳತ್ವವನ್ನು ವಹಿಸುವಂಥ ವಿಶಾಲ ಮನೋಭಾವ, ವಿಶಾಲ ಹೃದಯವನ್ನು ನಾನು ನೋಡಿದಾಗ ಏನು ನಾನು ಕ್ರಿಸ್ತನನ್ನು ತಿಳಿದಿದ್ದೇನೇನೋ, ಕ್ರಿಸ್ತನನ್ನು ನೋಡಿಬಿಟ್ಟಿದ್ದೇನೇನೋ ಅಂತ ಅನಿಸ್ಬಿಡ್ತು. ಕ್ರಿಸ್ತನ ಬಗ್ಗೆ ನಾನು ಸಾರ್ತಾ ಇದ್ದೆ, ಆದರೆ ಕ್ರಿಸ್ತನನ್ನು ನೋಡುವಂಥದ್ದು, ಕಾಣುವಂಥದ್ದು, ಅನುಭವಿಸುವಂಥದ್ದು. ಕೀರ್ತನೆ 34, ಯೆಹೋವನು ಒಳ್ಳೆಯವನೆಂದು ಅನುಭವದಿಂದಲೇ ತಿಳಿದುಕೊಳ್ರಿ. ಟೇಸ್ಟ್ ಆ್ಯಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. ಹೌದು, ಯೇಸು ಸ್ವಾಮಿ 14ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳುವಾಗ, ನೀವು ನನ್ನನ್ನು ತಿಳಿದಿದ್ದರೆ ನನ್ನ ತಂದೆಯನ್ನು ಸಹ ತಿಳಿಯುತ್ತಿದ್ದೀರಿ. ನೋಯಿಂಗ್ ಪರ್ಸನಲಿ, ವೈಯಕ್ತಿಕವಾಗಿ ತಿಳಿಯುವಂಥದ್ದು. ಆ ರೀತಿಯಾಗಿ ದೇವರನ್ನು ತಿಳಿಯುವಂಥದ್ದು ಭಾಳ ಅವಶ್ಯ. ಯಾಕಂದರೆ ಅದೇ ನಮ್ಮನ್ನು ನಿತ್ಯತ್ವಕ್ಕೆ ನಡೆಸುವಂಥದ್ದು, ನಿತ್ಯತ್ವಕ್ಕೆ ಸಿದ್ಧಪಡಿಸುವಂಥದ್ದು. ಯಾಕಂದರೆ ಮತ್ತಾಯ 7, 21, 22, 23ನೇ ವಚನದಲ್ಲಿ ಆ ದಿವಸಗಳಲ್ಲಿ ಸ್ವಾಮಿ ನಿನ್ನ ಹೆಸರಿನಲ್ಲಿ ನಾವು ಇದನ್ನೆಲ್ಲ ಮಾಡಲಿಲ್ವೇ ಅಂತ ಬೇರೆ ಬೇರೆ ಸಂಗತಿಗಳನ್ನು ಹೇಳುವಾಗ ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ. ಮತ್ತಾಯ 7, 23ರಲ್ಲಿ ನಿಮ್ಮ ಗುರುತು ನಾನೆಂದು ಕಾಣೆನು, ಅಥವಾ ಇನ್ನೊಂದು ರೀತಿಯಲ್ಲಿ, ಇನ್ನೊಂದು ಭಾಷಾಂತರದಲ್ಲಿ ಈ ರೀತಿಯಾಗಿದೆ, ಐ ನೆವರ್ ನೀವ್ ಯು. ನಿಮ್ಮನ್ನು ನಾನು ಎಂದಿಗೂ ತಿಳಿಯಲಾರೆ, ನಿಮ್ಮನ್ನು ತಿಳಿದಿಲ್ಲ, ನಿಮ್ಮನ್ನು ಎಂದೂ ನಾನು ತಿಳಿದಿಲ್ಲ. ಹೌದು, ದೇವರು ನಮ್ಮನ್ನು ತಿಳಿಬೇಕಾದರೆ ನಾವು ದೇವರನ್ನು ತಿಳಿಬೇಕು. 8ನೇದಾಗಿ ಅಥವಾ 7ನೇದಾಗಿ ನಾವು ನೋಡುವಾಗ ನಾಟ್ ಓನ್ಲಿ ನೋಯಿಂಗ್ ಗಾಡ್, ದೇವರನ್ನು ತಿಳಿಯೋದು ಮಾತ್ರ ಅಲ್ಲ, 7ನೇದಾಗಿ ದೇವರನ್ನು ನೋಡುವುದು. ವಾವ್, ದೇವರನ್ನು ನೋಡುವುದೇ ನಿತ್ಯತ್ವದ ಸಿದ್ಧತೆ. 7ನೇ ಸಿದ್ಧತೆ ಏನಂತ ಹೇಳಿದ್ರೆ ಸೀಯಿಂಗ್ ಗಾಡ್. 9ನೇ ವಚನದಲ್ಲಿ ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಈ ಅನುಭವ ನಮಗೆ ಬೇಕು. ಕೇಳೋದು ಒಂದು ಅನುಭವ, ನೋಡೋದು ಮತ್ತೊಂದು ಅನುಭವ. ಕೇಳೋದು ಒಂದು ರೀತಿಯಿಂದ ಅಸ್ತಿವಾರ, ನೋಡೋದು ಕಟ್ಟಡ. ಹೌದು, ನಾವು ದೇವರ ವಿಷಯವಾಗಿ ಕೇಳಿದ್ದೇವೆ. ಯೋಬನು ದೇವರ ವಿಷಯವಾಗಿ ಕೇಳಿದನು. ಹೌದು, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ, ಸುಮಾರು 30+ ಅಧ್ಯಾಯಗಳಲ್ಲಿ ಯೋಬನು ಕೇಳಿದ್ದಾನೆ. 4 ಸ್ನೇಹಿತರಿಂದ ಕೇಳಿ ಅನೇಕ ವಿಷಯಗಳನ್ನು ಕೇಳಿ, ಮೊದಲು 3 ಸ್ನೇಹಿತರು ಬಂದರು, ಅನಂತರ ಇನ್ನೊಬ್ಬ ಸ್ನೇಹಿತರು, 4 ಸ್ನೇಹಿತರ ಕಡೆಯಿಂದ ಕೇಳಿಸ್ಕೊಂಡು ಕಡೆಗೆ ದೇವರಿಂದ ಕೇಳಿಸ್ಕೊಂಡ. ದೇವ್ರ ಸೇವಕರಿಂದ ಕೇಳಿಸ್ಕೊಳ್ಳೋದು ಒಳ್ಳೆಯದು, ಆದರೆ ದೇವರಿಂದ ಕೇಳಿಸ್ಕೊಳ್ಳುವಂಥದ್ದು ಇನ್ನೊಂದು ಅನುಭವ. ಕೆಲವು ಸಾರಿ ದೇವ್ರ ಸೇವಕರಿಂದ ಕೂಡ ದೇವರು ಮಾತನಾಡೋದನ್ನು ಕೇಳಿಸ್ಕೊಳ್ಬೋದು, ಆದರೆ ಕೆಲವು ಸಾರಿ ಇವೆರಡು ವ್ಯತ್ಯಾಸವಾದ ಅನುಭವ ಆಗಿರ್ಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ದೇವರಿಂದ ಕೇಳಿಸ್ಕೊಂಡಂಥ ಯೋಬನ ಕಡೆಗೆ ನಾನು ನಿನ್ನನ್ನು ನೋಡಿದ್ದೇನೆ, ಐ ಆಮ್ ಸೀಯಿಂಗ್ ಯು ಅಂತ ಹೇಳ್ತಾನೆ ರೀ. 42ನೇ ಅಧ್ಯಾಯ ಯೋಬನಲ್ಲಿ 8ನೇ ಒಂದು ಸಿದ್ಧತೆ, ನಿತ್ಯತ್ವದ 12 ಸಿದ್ಧತೆಗಳನ್ನು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 8ನೇದು ಏನಂತ ಹೇಳಿದ್ರೆ ಬಿಲೀವ್ ಇನ್ವರ್ಡ್ ಲಿವಿಂಗ್.
ಒಳಗಿನ ಬಾಳನ್ನು ನಂಬುವುದು. ಇನ್ವರ್ಡ್ ಲಿವಿಂಗ್. ಯಾಕಂದರೆ ಸ್ವಾಮಿ 11ನೇ ವಚನ ಯೋಹಾನ 14:11 ನಾನು ತಂದೆಯಲ್ಲಿಯೂ, ಇನ್ವರ್ಡ್ ಒಳಗೆ, ತಂದೆಯು ನನ್ನಲ್ಲಿಯೂ, ಇನ್ವರ್ಡ್ ಒಳಗೆ ಇದ್ದಾರೆಂದು ನೀವು ನನ್ನನ್ನು ನಂಬಿರಿ. ಇದನ್ನು ನಾವು ನಂಬಬೇಕು. ಏನು? ತಂದೆ ಅಂದರೆ ತಂದೆಯಲ್ಲಿ ಯೇಸು ಸ್ವಾಮಿ, ಆಮೇಲೆ ಯೇಸು ಸ್ವಾಮಿ ನಾನು ತಂದೆಯಲ್ಲಿ ಮತ್ತು ತಂದೆಯು ನನ್ನಲ್ಲಿ ಅಂಥ ಒಂದು ಬಾಳನ್ನು ನಂಬಬೇಕು. ಅದು 8ನೇ ಒಂದು ಸಿದ್ಧತೆ. 9ನೇದಾಗಿ ಕೃತ್ಯಕ್ಕೆ ನಡೆಸುವ ನಂಬಿಕೆ. ಯಾವ ರೀತಿಯಾಗಿ ನಿತ್ಯತ್ವಕ್ಕೆ ನಮ್ಮನ್ನು ಮಾಡಬೇಕು, ಸಿದ್ಧತೆಯನ್ನು ಮಾಡಿಕೊಳ್ಬೇಕು. 12 ಸಿದ್ಧತೆಗಳಲ್ಲಿ 9ನೇ ಸಿದ್ಧತೆ ಏನಂತ ಹೇಳಿದ್ರೆ ಕೃತ್ಯಕ್ಕೆ ನಡೆಸುವ ನಂಬಿಕೆ. ಅಂದರೆ ನಾನು ನಿಮ್ಗೆ ನಿಜವಾಗಿ ಹೇಳ್ತೇನೆ, ನನ್ನನ್ನು ನಂಬುವವರು ನಾನು ಮಾಡುವ ಕ್ರಿಯೆಗಳನ್ನು ತಾವು ಸಹ ಮಾಡುವರು. ನಂಬಿಕೆ ಕೃತ್ಯಕ್ಕೆ ನಡೆಸುವಂಥ ಒಂದು ಸಿದ್ಧತೆ. ಯೋಹಾನ 14:12 ವಚನ. ಅದು ಇನ್ನೊಂದಕ್ಕೆ ನಡೆಸ್ತದೆ. ಅದೇನಂತ ಹೇಳಿದ್ರೆ ನಂದು ಫೇವ್ರೇಟ್ ವಾಕ್ಯದು ಯೋಹಾನ 14 ಮತ್ತು 12ನೇ ವಚನದ 2ನೇ ಭಾಗ. ಅದೇನಂತ ಹೇಳಿದರೆ ಮಹತ್ತಾದ ಕ್ರಿಯೆಗಳು. ವಾವ್! ಬರೀ ಕ್ರಿಯೆಗಳನ್ನು ಮಾಡಿಕೊಂಡು ಭಾಳ ಜನರು ಕ್ರಿಯೆಗಳನ್ನು ಮಾಡದೇ ಬಾಳ್ತಾ ಇದ್ದಾರೆ. ಸ್ಟೇಜ್ 1 ಕ್ರಿಯೆಗಳನ್ನು ಮಾಡದೆ ದೇವರಿಗಾಗಿ ಜೀವಿಸೋದು ಭಾಳ ಜನರು. ಇನ್ನೊಂದು ಕ್ರಿಯೆಗಳನ್ನು ದೇವರಿಗಾಗಿ ಮಾಡಿಕೊಂಡು ದೇವರು ಮಾಡಿದ ಕ್ರಿಯೆಗಳಂತ ಯೇಸು ಮಾಡಿದ ಕ್ರಿಯೆಗಳನ್ನು ಮಾಡಿಕೊಂಡು ಬಾಳುವಂಥವರು ಇನ್ನೊಂದು ಗುಂಪಿನವರು. ಅವರು ಸ್ವಲ್ಪ ಕಡಿಮೆಯಾದಂಥವ್ರು. ಆದರೆ ಇನ್ನೊಂದು ಅದಕ್ಕಿಂತಲೂ ಕಡಿಮೆ ಆದವರು ಯೇಸುಗಿಂತಲೂ ಮಹತ್ತಾದ ದೊಡ್ಡ ಕ್ರಿಯೆಗಳನ್ನು ಮಾಡುವಂಥವರು. ಕ್ರಿಯೆಗಳನ್ನು ಮಾಡುವವರು ಮಹತ್ತಾದ ಕ್ರಿಯೆಗಳನ್ನು ಮಾಡುವುದು. ಇವುಗಳಿಗಿಂತಲೂ ಮಹತ್ತಾದವುಗಳನ್ನು ಮಾಡುವುದು ಕೂಡ ಯೋಹಾನ 14:12 ಅದು ನಿತ್ಯತ್ವಕ್ಕೆ ಒಂದು ಸಿದ್ಧತೆ. 11ನೇದಾಗಿ ಅಶ್ಯೂರೆನ್ಸ್ ಇನ್ ಪ್ರೇಯಿಂಗ್, ಪ್ರಾರ್ಥನೆಯಲ್ಲಿ ನಿಶ್ಚಯ. ಯೋಹಾನ 14:13ನೇ ವಚನದಲ್ಲಿ ನನ್ನ ಹೆಸರಿನಲ್ಲಿ ನೀವು ಏನೇನು ಕೇಳುವಿರೋ ಅದನ್ನು ನಾನು ಮಾಡುವೆನು ಅಂತ ಸ್ವಾಮಿ ಹೇಳಿದಾಗ ಅದೇನು ತೋರಿಸ್ತದೆ? ಆ ಪ್ರಾರ್ಥನೆಯಲ್ಲಿ ಒಂದು ನಿಶ್ಚಯ, ಅಶ್ಯೂರೆನ್ಸ್. ಏನೇನು ಕೇಳ್ತೀರೋ ಅದನ್ನು ನಾನು ಮಾಡ್ತೀನಿ. ವಾವ್! ಇದು ಒಂದು ವಾಕ್ಯವನ್ನು ಬಿಗಿಯಾಗಿ ನಾವು ಹಿಡ್ಕೊಳ್ಳೋದಾದರೆ, ನಾವು ನಂಬೋದಾದರೆ, ನಾವು ಬಾಳುವುದಾದರೆ, ನಾವು ಹಕ್ಕು ಸಾಧಿಸುವುದಾದರೆ ನಮ್ಮ ಜೀವನ ಇನ್ನಷ್ಟು ಉತ್ತಮ, ಇನ್ನಷ್ಟು ಹೃದಯ ವಿಶಾಲ. ಸರಿ, ಕೊನೆಯದಾಗಿ ಇನ್ನೊಂದು ಮಾತು ಕೂಡ ಇದೆ. ಅದೇನಂತ ಹೇಳಿದ್ರೆ ಅದೇ 13ನೇ ವಚನದ 2ನೇ ಭಾಗದಲ್ಲಿ ಗ್ಲೋರಿಫೈ ದ ಫಾದರ್, ತಂದೆಯನ್ನು ಮಹಿಮೆ ಪಡಿಸುವಂಥ ಒಂದು ಸಿದ್ಧತೆ. ಭೂಲೋಕದಲ್ಲಿ ನಾವು ಬಾಳೋದಾದರೆ ತಂದೆಯನ್ನು ಮಹಿಮೆ ಪಡಿಸುವಂಥ ಒಂದು ಸಿದ್ಧತೆಯನ್ನು ಮಾಡಬೇಕಾದೇನಂತ ಹೇಳಿದ್ರೆ ಇಲ್ಲಿ ಯೇಸುಸ್ವಾಮಿ ಹೇಳ್ತಿದ್ದಾರೆ 13ನೇ ವಚನದಲ್ಲಿ, ಹೀಗೆ ತಂದೆಗೆ ಪುತ್ರನಲ್ಲಿ ಮಹಿಮೆ ಉಂಟಾಗುವುದು. ಅಂಥ ಒಂದು ಜೀವನ ನಾವು ಜೀವಿಸಬೇಕು ಅಂತ ಹೇಳ್ಬಿಟ್ಟು ಯೇಸುಸ್ವಾಮಿ ಹೇಳುವಂಥದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಹೌದು, ನಿತ್ಯತ್ವಕ್ಕೆ ಸಿದ್ಧತೆ, ದೇವರನ್ನು ಮಹಿಮೆ ಪಡಿಸುವಂಥ ಒಂದು ಜೀವನವನ್ನು ಭೂಲೋಕದಲ್ಲಿ ಮಾಡುವಂಥದ್ದು, ಅದು ನಿತ್ಯತ್ವಕ್ಕೆ ಸಿದ್ಧತೆ. ದೇವರನ್ನು ಮಹಿಮೆ ಪಡಿಸೋದಂದರೆ ಏನರ್ಥ? ದೇವರು ನಮ್ಮ ಜೀವನದಲ್ಲಿ ಸ್ಪಷ್ಟಪಡಿಸುವುದು. ನಮ್ಮ ಸ್ವಾರ್ಥ ಕಡಿಮೆ ಆಗಬೇಕು, ದೇವರು ಹೆಚ್ಚಾಗಬೇಕು, ಮಾನವತ್ವ ಕಡಿಮೆ ಆಗಬೇಕು, ಮಾನವರಾದ ನಮ್ಮಲ್ಲಿ ದೈವತ್ವ ಮಾನವರಲ್ಲಿ ಹೆಚ್ಚಾಗುವಂಥ ಒಂದು ಕಾರ್ಯ. ಇದನ್ನು ಪವಿತ್ರಾತ್ಮನು ತಾನೇ ಮಾಡಲಿಕ್ಕೆ ಸಾಧ್ಯ, ನಮ್ಮಿಂದ ಆಗೋದಿಲ್ಲ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1-14 ವಚನಗಳಲ್ಲಿ ನಿತ್ಯತ್ವದ 12 ಸಿದ್ಧತೆಗಳು, ನಿತ್ಯತ್ವಕ್ಕೆ 12 ಸಿದ್ಧತೆಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.